ಅಲ್ಲ ಯಾರ್ಯಾರೋ ತುಳಿಯೋದಕ್ಕ ಕಷ್ಟಪಟ್ಟು ನನ್ನ ಮಕ್ಕಳು ಹೆತ್ತಿದ್ದು ಇವನ್ ಬೇರೆ ತಿಳಿ ತಿಳಿ ಅಂತಿದ್ದಾನೆ. ಹೊರಗಡೆ ಮಾತ್ರನೇ ಇವ್ ರೋಷ ಪೋಷ ಪೌರುಷ ಎಲ್ಲ ಯಾವ್ರದ್ದೇ ಏನು. ನಿಮ್ಮ ಕಡೆಯವ್ರೇ ಇರಬೇಕು, ಈಚೆ ಹೋಗ್ಬಿಟ್ರು ಏನೋ ಅಲ್ವಾ? ಒಬ್ಬೊಬ್ಬಳೆ ಮಾತಾಡ್ಕೊತ ಗಾಳಿಗಿಳಿ ಮೆಟ್ಕೊಂಡಿರ್ಬೋದು ಅಂತ. ಅಯ್ಯೋ ಏನ್ ನಡೀತಿದೆ ಅಂತ ಗೊತ್ತಾ ನಿಮ್ಗೆ? ಎಲ್ಲಿ? ಸೂರ್ಯನ್ ರೂಮಲ್ಲಿ ಬಂಗಾರದಂತ ಸೊಸೆ ದೊಡ್ಡೋರು ತುಂಬಾ ಮರ್ಯಾದೆ ಕೊಡ್ತಾಳೆ, ತೊಗ್ಗಿ ಬೊಗ್ಗಿ ನಡೀತಾಳೆ ಅಂತ ಬಂಗಾರದ ಪಟ್ಟ ಕೊಟ್ರಿ. ಅಲ್ಲಿ ನೋಡಿದ್ರೆ ನನ್ನ ಮಗನ ಹಾಕೊಂಡು ತುಳಿತಿದ್ದಾಳೆ. ತುಳಿತಿದ್ದಾಳ? ಹೌದ್ರಿ, ಅವನಿಗೆ ಬೆನ್ನವಂತೆ, ಇವಳು ಅವನ ಮೇಲೆ ಹತ್ಕೊಂಡು ವಾಕಿಂಗ್ ಮಾಡ್ತಿದ್ದಾಳೆ. ವಾಕಿಂಗು ಅಷ್ಟೇನಾ? ಈ ಮೈಕು ನೋವು ಇದ್ದಾಗ, ಪೆನ್ ನೋವು ಇದ್ದಾಗ ಆ ಥರ ತುಳಿದ್ರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಕಣೆ. ಮೀನಾ ಅವ್ನ ನೋವನ್ನ ಅರ್ಥ ಮಾಡ್ಕೊಂಡು ಅವ್ನ ಬೆನ್ ತುಳಿದು ಮೈಕೈ ನೋವನ್ನ ಸರಿ ಮಾಡ್ತಿದ್ದಾಳೆ ಅಷ್ಟೇ. ಓ ಹಾಗ ವಿಷಯ. ಸರಿ, ಒಂದ್ ಕೆಲಸ ಮಾಡಿ, ನೀವು ಮಲ್ಕೊಳ್ಳಿ, ನಾನು ನಿಮ್ಮಲ್ಲಿ ತುಳಿತೀನಿ. ಲೇ, ಮೊನ್ನೆ ತಾನೇ ಆಪರೇಷನ್ ಮಾಡ್ಕೊಂಡು ಶಿವ ಶಿವ ರಾಮಕೃಷ್ಣ ಅಂತ ಬಂದಿದ್ದೀನಿ. ಈಗ ನನ್ನ ತುಳಿದ್ಬಿಟ್ಟು ಮೇಲೆ ಕಳಿಸ್ಬೇಕು ಅಂತ ಹೇಳೋ ಪ್ಲ್ಯಾನ್ ಮಾಡಿದ್ದೀನಿ. ಅಲ್ಲ ಕಣೆ, ನೀನು ಯಾಕೆ ಆ ರೂಮ್ ಕಡೆ ಹೋಗಿದ್ದೆ? ವಯಸ್ಕೊಂದು ಬೆಲೆ ಬಿಡ್ಬೇನೆ, ಮರ್ಯಾದೆ ಬಿಡುವ ನಿನಗೆ. ನಂಗೆ ಅವ್ನ ರೂಮ್ಗೆ ಹೋಗಿ ಇಣಕ್ ನೋಡಕ್ ಆಸೆನಾ? ಅಮ್ಮ ಅಮ್ಮ ಅಂತ ಕೂಗ್ ಬಂತಪ್ಪ, ಅದಕ್ಕೆ ಏನಾಯ್ತು ಅಂತ ಹೋಗಿ ನೋಡ್ದೆ ಅಷ್ಟೇ. ನೋವಲ್ಲಿ ಹೋಗಿರ್ತಾನೆ. ಏನಾದ್ರೂ ಯಾರಾದ್ರೂ ಹಿಂಗ್ ಮಾಡ್ತಾರೇನ್ರಿ? ಅಲ್ಲ, ಹೆಂಡ್ತಿನ ಬೆನ್ ಮೇಲೆ ಹತ್ತಿಸ್ಕೋತಾರ? ಒಳ್ಳೆ ಚೆನ್ನಾಗಿ ಹೇಳಿದೆ. ನೀನು ತಲೆ ಮೇಲೆ ತುಸ್ಕೊಳ್ಳಿಕ್ಕ ನಾನು ಹೇಳು. ಅವಳು ಇದೇ ಚಾನ್ಸ್ ಅಂತ ಬೆನ್ ಮೇಲೆ ಕುಂದಾಡ್ತಿದ್ದಾಳೆ. ಮಗನ್ನ ನೀನೇ ಹೆತ್ತಿದ್ರು ಒಬ್ಳು ಹೆಂಡತಿ ಅಂತ ಬಂದ್ಮೇಲೆ ಅವಳೇ ಅವನಿಗೆ ಸ್ವಂತ. ನಮ್ಮಮ್ಮ ನನ್ನ ಹೆತ್ತು ಹೊತ್ತು ಕಷ್ಟಪಟ್ಟು ಕಳಿಸ್ಕೊಟ್ಟಿದ್ರು, ಈಗ ನಾನು ನಿನಗೆ ಸ್ವಂತ ಆಗಿಲ್ವಾ? ಹಾಗೆ ಈಗೇನು ನಾನಲ್ಲಿ ನಿಮ್ಮ ಅಮ್ಮನ ಹತ್ರ ಹೋಗಿ ಆ ಊರಲ್ಲಿ ಸಗಣಿ ಬಾಚ್ಕೊಂಡಿರ್ಬೇಕಾ? ಹೋಗೆ ಅಂತ ನಾನು ಹೇಳ್ಬಿಟ್ರೆ ಹೋಗ್ಬಿಡ್ತೀನಿ ನೀನು. ಇದೆಲ್ಲ ನೋಡಿದ್ರು ನೋಡ್ದ ಹಾಗಿರಬೇಕು. ಅದೇ ಸಂಸಾರ. ಪರ್ಸನ್ ವಿಷಯಕ್ಕೆಲ್ಲ ಹೋಗಬಾರ್ದು. ಅವ್ರದ್ದು ಒಂದು ಸ್ಪೇಸ್ ಅಂತ ಇರುತ್ತೆ, ಅದನ್ನು ಕೊಡಬೇಕು. ಇದು ನಿನಗೆಲ್ಲ ಅರ್ಥ ಆಗುತ್ತೆ. ಹೋಗು, ಶಿಕ್ಷಣ ಎಲ್ಲ ದಾಟ್ಬಿಟ್ಟೆ ಇದೆ, ನೀನು ಕಟ್ಕೊಂಡು ನಾನು. ಇವಳು ರವಿ ಮಾಡಿರೋ ಕೆಲ್ಸಕ್ಕೆ ಈ ಸೂರ್ಯ ಮೀನನ್ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡ್ರೆ ಇಬ್ರು ಖುಷಿ ಖುಷಿಯಾಗಿ ಜಾಲಿಯಾಗಿದಾರಲ್ಲ. ಏನೋ ಮಾಡಿರ್ತಾಳೆ, ಏನೋ ಮಂತ್ರ ಗಂಡಂಗೂ ಮಾಡಿರ್ತಾಳೆ, ಮುಗಿತ್ತಿ ನಮ್ಮ ಯಜಮಾನ್ರ ಕಿವಿಗೂ ಹೂ ಇಟ್ಟಿರ್ತಾಳೆ. ಕರ್ಮ. ನಾನು ಏನು ಮಾಡಿಲ್ಲ ಅಂತ ಹೇಳಿದ್ರು ಅತ್ತೆ ನನ್ನನ್ನ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಈಗ ಇದನ್ ಬೇರೆ ನೋಡ್ಕೊಂಡು ಹೋಗಿದ್ದಾರೆ. ನಾಳೆ ಬೆಳಗಾದ್ರೆ ಇನ್ನೂ ಅದು ಏನೇನೆಲ್ಲ ಹೇಳ್ತಾರೋ. ರೀ, ಏನ್ ಯೋಚನೆ ಮಾಡ್ತಿದ್ದೀರ? ಯಾವುದೋ ಒಂದು ಮೂಲೆಯಲ್ಲಿ ಸಕ್ಕರೆಗೆ ನನ್ನ ಮೇಲೆ ಪ್ರೀತಿ ಇದೆ. ನನ್ನ ನೋವಲ್ಲಿ ಅಮ್ಮ ಅಂತ ಕೂಗ್ತಿದ್ದಂಗೆ ನನ್ನ ನೋಡೋಕ್ಕೆ ಓಡ್ ಬಂದ್ಬಿಟ್ರು. ಈಗ್ಲಾದ್ರೂ ನಿಮಗೆ ಗೊತ್ತಾಯ್ತಾ? ಅದು ನನ್ನಿಂದ ಗೊತ್ತಾಯ್ತು ಅನ್ನೋ ಖುಷಿ ನನಗೂ ಇದೆ. ಸರಿ, ಈಗ ಆರಾಮಾಗಿ ಮಲ್ಕೊಳ್ಳಿ. ಬೆಳಗ್ಗೆ ಎಷ್ಟರಲ್ಲಿ ನಿಮ್ಮ ನೋವೆಲ್ಲ ಮಾಯ ಆಗೋಗಿರುತ್ತೆ. ನೋವು ಮಾಯ ಆಗಿರತ್ತೋ ಡಬಲ್ ಆಗಿರತ್ತೋ ಬೆಳಗ್ಗೆ ಎದ್ದ ಮೇಲೆ ಗೊತ್ತಾಗೋದು. ರೈ, ನನ್ನ ಕೆಲ್ಸಕ್ಕೆ ಹೋಗ್ಬೇಕು, ಬೇಗ ಎಬ್ಸಮ್ಮ ನನ್ನ. ಇವಳೇನಕ್ಕೆ ನನಗೆ ಫೋನ್ ಮಾಡ್ತಿದ್ದಾಳೆ? ಏನು ಮಾಡಲಿ ಈಗ? ಹಲೋ ಹಲೋ ಮೀನಾ ಅವರೇ. ಶ್ರುತಿ, ಹೇಗಿದ್ದೀರಾ? ಫೋನ್ ಮಾಡಿದ ವಿಷಯ ಹೇಳಿ. ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ತಾನೇ ಫೋನ್ ಮಾಡಿರೋದು. ಏನು ಹೇಳಿ? ನೇರವಾಗಿ ಮಾತಾಡಬೇಕಾಗಿತ್ತು. ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್. ನಿಮ್ಮ ತಂಗಿ ಕೇಳ್ಕೊತಿದ್ದಾಳೆ ಅಂತ ಅಂದ್ಕೊಳ್ಳಿ. ನಮಗೆ ಅಂತ ಇರೋದು ನೀವೊಬ್ಬರೇ. ಪ್ಲೀಸ್. ಸರಿ, ಎಲ್ಲಿಗೆ ಬರಬೇಕು? ರೆಸ್ಟೋರೆಂಟ್ಗೆ. ನಿಮಗೆ ನಾನು ಅಡ್ರೆಸ್ ಫಾರ್ವರ್ಡ್ ಮಾಡಲಾ? ನನ್ನ ಮೊಬೈಲಲ್ಲಿ ಅದೆಲ್ಲ ಇಲ್ಲ. ಸರಿ, ನಾನೇ ಬರ್ತೀನಿ, ನೀವು ಬನ್ನಿ. ಥ್ಯಾಂಕ್ ಯು ಸೋ ಮಚ್. 11 ಗಂಟೆಗೆ ನಾನು ಕಾಯ್ತಾ ಇರ್ತೀನಿ.
ಮಂಕುತಿಮ್ಮ ಮಂಕುತಿಮ್ಮ ಕೆಲಸ ಸಿಕ್ಕೇ ಬಿಡ್ತಮ್ಮ ಮಂಕುತಿಮ್ಮ ಮಂಕುತಿಮ್ಮ ಓನರಾಗಿ ಹೊರತಮ್ಮ ರೀ ಕಾಫಿ. ಕಾಫಿ ಕಾಫಿ ಬಚಾವ್ ಮಾಡ್ಬಿಡ್ತೀನಿ ನನ್ನ ಕೊಡಮ್ಮ ಕಾಫಿ. ನೀನು ಏನಾನ ಹೇಳು ಮೀನಾ, ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಎಷ್ಟು ಚೆನ್ನಾಗಿರುತ್ತೋ ನೀನು ಮಾಡೋ ಕಾಫಿ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಒಂದು ಹೇಳ. ಏನು? ಅದೇ ನೀನೇನಾದ್ರೂ ಹೇಳು ಮೀನಾ ಅಂದ್ರಲ್ಲ, ಅದಕ್ಕೆ ಒಂದು ಹೇಳಬೇಕಿತ್ತು. ಹಾ, ಸೊಲ್ಲುವಂತವಳಾಗು. ಅದು ಇವತ್ತು ನಾನು ಹೊರಗಡೆ ಹೋಗ್ಬರ್ಲಾ? ಹೋಗಿ ಬರುವಂತವಳಾಗು. ಎಲ್ಲಿಗೆ ಅಂತ ಕೇಳಲ್ವಾ? ಹೇಳುವಂತವಳಾಗು. ಅದು ಶ್ರುತಿನ ನೋಡೋದಿಕ್ಕೆ. ಈ ನಾಮಾಂಕಿತವನ್ನು ಎಲ್ಲೋ ಕೇಳಿದಂತಿದೆಯಲ್ಲ, ಇದು ಬಾಲಕನೋ ಬಾಲಕಿಯೋ? ಯಾರದು? ರೀ ರವಿ ಅಲ್ವಾ? ಹಾಲು ಕೊಟ್ಟು ಮಕ್ಕಳನ್ನ ಸಮಾಧಾನ ಮಾಡೋಂಗೆ ಕಾಫಿ ಕೊಟ್ಟು ನನ್ನನ್ನು ಸಮಾಧಾನ ಮಾಡ್ತಾ ಇದೀಯಾ? ಈ ಮನೆಯಲ್ಲಿ ಅವ್ರ ಹೆಸರು ಎತ್ತೋ ಹಂಗಿಲ್ಲ ಅಂತ ಹೇಳಿದೆ ನಾನು. ಓ, ನೆನ್ನೆ ಅಪ್ಪ ಅಮ್ಮ ಇಬ್ರು ಈ ವಿಷಯದಲ್ಲಿ ರಾಜಿ ಆಗ್ಬಿಟ್ಟಿದ್ದಾರೆ. ಇವಾಗ ನಾನು ಆರಾಮಾಗಿ ಹೋಗಿ ರವಿ ಶ್ರುತಿನ ಕರ್ಕೊಂಬಂದು ಮನೆಗೆ ಸೇರಿಸ್ಬಿಡ್ಬೋದು ಅಂತ ಅನ್ಕೊಂಡಿದ್ಯಾ? ಇಲ್ಲ ರೀ, ಅವ್ರು ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರು. ಅವಳೇನು ದೊಡ್ಡ ಟ್ರಾವೆಲ್ಸ್ ಕಂಪ್ನಿ ಓನರ್ ನೋಡು. ನೀನು ಆರ್ಕೊಂಡು ಹೋಗಿ ಅವಳನ್ನ ಕರ್ಕೊಂಬಂದ್ಬಿಡೋದಕ್ಕೆ. ಹಾಗಲ್ಲ ರೀ. ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ, ಸುಮ್ಮನೆ ಒಳಗೋಗೋ, ತಗೋಯ್ತು. ಹಂಗೆ ಬರ್ತಾಳ, ಮೋಟ್ರ್ ಆಫ್ ಮಾಡ್ಬಾ. ರೀ ಎಲ್ಲೂ ಆಗಂಗಿಲ್ಲ. ಇವ್ರು ನೋಡಿದ್ರೆ ನನ್ನ ಮಾತೇ ಕೇಳ್ತಿಲ್ಲ. ನಾನು ಯಾವಾಗ್ಲೂ ಹೀಗೆ ಸಿಕ್ಕಾಕೋತೀನಿ. ಅವ್ರು ನೋಡಿದ್ರೆ ಫೋನ್ ಮಾಡಿ ಬೇಡ್ಕೋತಿದ್ದಾರೆ, ಇವರು ನನ್ನ ಮೇಲೆ ಕೂಗಾಡ್ತಿದ್ದಾರೆ. ಇವಾಗ ಏನಂತ ಮಾಡ್ಲಿ? ಇಲ್ಲ, ಈ ಮನೇಲಿ ಎಲ್ಲರೂ ಖುಷಿಯಾಗಿರ್ಬೇಕಂದ್ರೆ ನಾನು ಕೆಟ್ಟೋಳಾಗೋದ್ರಲ್ಲಿ ತಪ್ಪೇನಿಲ್ಲ. ಸಾರಿ ರೀ, ಇವತ್ತು ಒಂದಿನ ನಿಮ್ಮ ಮಾತು ಮೀರಿ ಹೋಗ್ತಾ ಇದ್ದೀನಿ ನಾನು. ಅಣ್ಣ ಒಳಗಡೆ ಇದ್ದಾಳಣ್ಣ. ಅಂದವಾಗಿದ್ದೀನಿ ಅಂತ ಹೇಳಿ ಎಷ್ಟೋ ಜನ ಹುಡುಗರಿಗೆ ಕಣ್ಣೀರಲ್ಲಿ ಕೈ ತೊಳೆಯೋಂಗ್ ಮಾಡಿರ್ತಾರೆ. ಅವಳ ಅಜ್ಜಿ ಇವತ್ತಿಂದ ತಣ್ಣೀರಲ್ಲೂ ಮುಖ ತೊಳೆಯೋಕ್ಕಾಗಬಾರ್ದು, ಹಂಗೆ ಮಾಡ್ತೀನಿ. ಬನ್ನಿ ಮೀನವ್ರೆ, ಕೂತ್ಕೊಳ್ಳಿ. ನಿಮ್ಮ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋ ಸಮಯ ಇಲ್ಲ ನನಗೆ. ಅದೇನೋ ಹೇಳಬೇಕು ಅಂದ್ರಲ್ಲ, ಏನಂತ ಹೇಳಿ ನಾನು ಹೊರಡ್ತೀನಿ. ಯಾಕೆ ಮೀನವ್ರೆ, ನಿಮಗೂ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ನನಗೂ ಅಂದರೆ, ಓ ರವಿಗೂ ನಿಮ್ಮ ಜೊತೆ ಮಾತಾಡೋ ಮನಸ್ಸಿಲ್ವಾ? ಇಲ್ಲ. ಓ ಯಾಕೆ? ಇನ್ನೂ ಮದುವೆ ಆಗಿ 30 ದಿನನೂ ಆಗಿಲ್ಲ, ಇಷ್ಟು ಬೇಗ ಬೇಜಾರಾಗೋದ್ನಾ? ಇಲ್ಲ ಮೀನವ್ರೆ, ನನಗೆ ಅವ್ರನ್ನ ನೋಡಿದ್ರೆ ಯಾವ ರೀತಿನೂ ಬೇಜಾರಿಲ್ಲ. ಆದರೆ ಅವ್ರು ನಡ್ಕೊಳ್ತಿರೋ ರೀತಿ, ಅವ್ರ ಮಾತನ್ನ ಕೇಳಿದ್ರೆ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಬಾಯಿ ಬಿಟ್ರೆ ಜಗಳ ಆಡ್ತಾನೆ, ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಹೇಳ್ತಾನೆ ಇರ್ತಾನೆ. ಹಾಗಿದ್ರೆ ನಾನು ಅವನಿಗೆ ಲೆಕ್ಕಕ್ಕೆ ಇಲ್ವಾ? ಅದು ನಿಮಗೂ ಅವ್ರಿಗೂ ಬಿಟ್ಟಿದ್ದು. ನಾನು ಕಸಿದ ವಿಷಯ ಏನು ಅಂತ ಹೇಳಿ. ಅದು ಅವನಿಗೆ ಬುದ್ಧಿ ಹೇಳಬೇಕಾ? ಮನೆನೇ ಬೇಡ ಅಂತ ಹೋದೋನು ಮನ್ಸಲ್ಲಿ ಯಾಕೆ ನಮ್ಮನ್ನೆಲ್ಲ ಇಡ್ಸ್ಕೊಂಡಿದ್ಯಾ ಅಂತ ಕೇಳ್ಬೇಕಾ? ಜನ ಸಾಕು ಪ್ರಾಣಿನೇ ಬಿಟ್ಟಿರಲ್ಲ, ಇನ್ನ
ಪ್ರಾಣಿಗಿಂತ ಹೆಚ್ಚಾಗಿ ಸಾಕಿರೋಣ ಬಿಟ್ಕೊಡ್ತಾರ? ಇಟ್ಟಿಗೆ ಸೇರಿದ್ರೆ ಮನೆ, ಕಟ್ಟಿಗೆ ಸೇರಿದ್ರೆ ದೋಣಿ. ಒಟ್ಟಿಗೆ ಬದುಕೋದೆ ನಿಜವಾದ ಬದುಕು. ಸಂಸಾರಕ್ಕಿರೋ ಶಕ್ತಿ ಅಂದ್ರೇನೆ ಅದು, ಕುಟುಂಬಕ್ಕಿರೋ ಸಾಮರ್ಥ್ಯ ಅಂದ್ರೇನೆ ಅದು. ಅಪ್ಪ ಅಮ್ಮ ಇದ್ರು ನೀನು ಒಂಟಿಯಾಗಿ ಬೆಳೆದಿರ್ಬೋದು, ಆದ್ರೆ ನಿನ್ನ ಹಾಗೆ ಎಲ್ರೂ ಒಂಟಿಯಾಗಿ ಇರಬೇಕು ಅಂತ ಅನ್ಕೊಂಡಿರೋದು ಯಾವ ನ್ಯಾಯ? ಸೂರ್ಯನೂ ಏಕಾಂಗಿ, ಚಂದ್ರನೂ ಏಕಾಂಗಿ, ಭೂಮಿನ ಬೆಳಗ್ತಿದಾರಲ್ವಾ? ಆದ್ರೆ ಭೂಮಿಲಿರೋ ಒಬ್ರನ್ನೇ ಬೆಳಗ್ತೀನಿ ಅಂತ ಯಾವ ಸೂರ್ಯ ಚಂದ್ರನೂ ಹೇಳಿಲ್ಲ. ಗಂಡು ಸೂರ್ಯ ಚಂದ್ರ ಇದ್ದಾಗೆ ಎಷ್ಟೇ ದೂರದಲ್ಲಿದ್ರು ಎಲ್ರಿಗೂ ಬೆಳಕು ಕೊಡ್ಬೇಕಾಗಿರೋನು, ಎಲ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗಿರೋದೇ ಅವ್ರ ಕರ್ತವ್ಯ. ಹೀಗೆಲ್ಲ ವೇದಾಂತಿಗಳ ತರ ಮಾತಾಡಿದ್ರೆ ನನ್ ಜೀವನದ ಕತೆ ಏನು ಮೀನಾ ಅವ್ರೆ? ನಾನು ಮದ್ವೆಗ್ ಮಾತ್ರ ಸಾಕ್ಷಿ ಹಾಕಿರೋದು, ನಿನ್ ಜೀವನಕ್ಕೆ ಸಾಕ್ಷಿ ಹಾಕಿಲ್ಲ. ಎಲ್ರೂ ಬಿಟ್ಟು ಬದುಕ್ತೀನಿ ಅಂತ ಚಾಲೆಂಜ್ ಮಾಡಿ ಹೊರಟ್ರಲ್ಲ, ಬದುಕ್ ತೋರ್ಸಿ, ಇಲ್ಲ ನಿಮ್ ಪ್ರೀತಿನ ಸಾಯಿಸಿ. ಹೀಗೆ ಹೇಳ್ಬಿಟ್ಟು ಹೋದ್ರೆ ಹೇಗೆ ಮೀನಾ ಅವ್ರೆ? ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಇದು ತಪ್ಪು. ನಿಮ್ಮನ್ನೇ ಕೇಳ್ತಿರೋದು, ಪ್ಲೀಸ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಜೀವನ ಬೀದಿ ಪಾಲಾಗ್ತಿದೆ, ಪ್ಲೀಸ್ ಸಹಾಯ ಮಾಡಿ, ಪ್ಲೀಸ್ ಮೀನಾ ಅವ್ರೆ. ನೀನಾ? ಎಸ್, ನಾನೇ ದ ರಾಜ್, ದ ಒನ್ ಅಂಡ್ ಓನ್ಲಿ ಶೋಭಾನ್. ಪ್ರೈವಸಿ ಆಗಿದ್ದ ನನ್ನ ಜೀವನನ ಪೈರಸಿ ಮಾಡಿ 10 ಜನರು ಮಾತಾಡೋಂಗ್ ಮಾಡ್ಬಿಟ್ಟಲ್ಲ ನೀನು. ಈ ಅಂದ ಚಂದ ಇರೋದ್ರಿಂದ ತಾನೇ ನೀ ನನ್ನ ಬಕ್ರ ಮಾಡಿದ್ದು. ಇವಾಗ ನಾನ್ ಕೊಡೋ ಏಟು ನಿನ್ ಜೀವನನೇ ಡಿಸಾಲ್ವ್ ಮಾಡ್ಬಿಡುತ್ತೆ, ಸುಟ್ಟು ಹಾಕ್ಬಿಡುತ್ತೆ. ಅಂದ್ರೆ ಸಾರಿ, ಇದನ್ನ ಡೆಮೋ ತೋರ್ಸಕ್ ಆಗಲ್ಲ ಚಿನ್ನ, ರಿಯಲ್ ಆಗಿ ತೋರಿಸ್ಬೇಕು.